ಮೆಟ್ರೋದರ ಕಾದಾಟದಲ್ಲಿ ಕ್ರೆಡಿಟ್ ನಾಗೇಂದ್ರ ಅವರು JDS ವಕ್ತಾರರು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಕೊಡಕ್ಕೆ ಬಯಸ್ತೀರಾ? ಮೇಡಮ್ ಇದು ಜನರ ಪರವರು ಹೋರಾಟ ಮಾಡಿರೋದು ಇದು. ಯಾವ್ದೋ ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಕೆಲವೊಂದು ಅಂಕಿಅಂಶಗಳನ್ನ ಹೊರಗಿಟ್ಟಿದ್ದು ನೋಡಿ ವಿಚಾರದಲ್ಲಿ ಮುಖ್ಯವಾಗಿ ನಾವು ಮಾಧ್ಯಮದವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪ್ರತಿ ಸಲ ಬೆಲೆ ಏರಿಕೆ ಆದಾಗ ಜನರ ಮಧ್ಯೆ ನಿಂತಿತ್ತು, ಜನರ ಪರವಾಗಿ ನಿಂತಿತ್ತು, ಸರ್ಕಾರ ಪರ ನಿಂತಿರಲಿಲ್ಲ. ವಿರೋಧ ಪಕ್ಷಗಳಿರೋದೇ ಇವರು ವಿರೋಧ ಮಾಡೋಕ್ಕಂತ. ಆಡಳಿತ ಪಕ್ಷದಲ್ಲಿ ಮೆಟ್ರೋದೊಂದೇ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ನಾವು ಇಲ್ಲಿ ಚರ್ಚೆ ಬಂದು ಕುಂತಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಇವತ್ತವರೆಗೂ ಬೆಲೆ ಏರಿಕೆ ಯಾವುದ್ರಲ್ಲಿ ಬಿಟ್ಟಿದೆ ನೀವು ಹೇಳಿ. ಇವತ್ತು ಇವ್ರು ಹೇಳ್ತಾ ಇದ್ದಾರಲ್ಲ ನಮ್ಮಿಂದ ನಿಲ್ಲಿಸಿರು ಅಂತ ಹೇಳ್ತಾ ಇದ್ದಾರಲ್ಲ, ಇಲ್ಲಿವರೆಗೂ ಜನಕ್ಕೆ ಕೊಟ್ಟಿರೋಂಥ ತೊಂದರೆಗಳೇನೇನು? ನೀರಿನ ಏರಿಕೆ, ಹಾಲಿನ ಏರಿಕೆ ಯಾವುದು ಬಿಟ್ಟಿದ್ದಾರೆ? ಸೆಸ್ ಕಸ ತೆಗೆದು ಕೂಡ ನೀವು ಅಲ್ಲಿ ಬೆಲೆ ಏರಿಕೆ ಮಾಡಿದಿರಿ. 1 kg ಕಸ ಹಾಕಿದ್ರೆ 1 ಟನ್ ಕಸ ಹಾಕಿ ಜನಕ್ಕೆ ಗಬ್ಬೆ ಬಿಡಿಸಿದ್ರಿ. ಅಸೋಸಿಯೇಷನ್ ಅಪಾರ್ಟ್ಮೆಂಟವ್ರು ಬಂದರೆ ಅವ್ರಿಗೆ ನೀವು ವಾರ್ನಿಂಗ್ ಮಾಡ್ತೀರಿ. ನೀವು ಬೆಲೆ ಏರಿಕೆಯಲ್ಲಿ ನೈಪುಣ್ಯತೆ ಹೊಂದಿರೋರು ಯಾರನ್ನ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇವತ್ತು ಕಂತುಗಳು ಕಟ್ಟೋಕ್ಕಾಗ್ತಾ ಇಲ್ಲ ಸರ್ಕಾರದಲ್ಲಿ. ಇವತ್ತು ಮೆಟ್ರೋ ಹೆಸರು ಹೇಳ್ಕೊಂಡು ಲೂಟಿ ಮಾಡಿಕೊಂಡು ಇವತ್ತು ಜನರಿಗೆ ಏನು ಗ್ಯಾರಂಟಿ ಕೊಟ್ಟಿದ್ರಲ್ಲ, ಗ್ಯಾರಂಟಿ ಅಂತ ಕೊಟ್ಟಿದ್ರಲ್ಲ, ಅದನ್ನ ಮೆಟ್ರೋ ಹೆಸರು ದರ ಏರಿಕೆ ಮಾಡ್ಕೊಂಡು ಲೂಟಿ ಹೊಡಿತಾ ಇದ್ರಿ. ಲಾಸ್ಟ್ ಟೈಮು ಸಿದ್ದರಾಮಯ್ಯನವರ ಮಧ್ಯಪ್ರವೇಶದ ಮಧ್ಯಸ್ಥಿಕೆಯಲ್ಲೇ ಒಂದ್ ಸ್ವಲ್ಪ ದರ ಪರಿಷ್ಕರಣೆಯಲ್ಲಿ ಕಡಿಮೆ ಆಯ್ತು. ಮೇಡಮ್ ಅವಾಗ ಹೋರಾಟ ಆಯ್ತು, ಸುಮ್ಮನೆ ಮಾಡಿದ್ರ? ಇವರೇ ಮಾಡ್ಕೊಂಡು ಇವರೇ ರಿಪೋರ್ಟ್ ಮಾಡ್ಬಿಟ್ಟ, ಇವರೇ ಆದೇಶ ಮೆಟ್ರೋದಲ್ಲಿ ಎಷ್ಟು ಲೂಟಿ ಹೊಡೆದಿದ್ದಾರೆ ಹೇಳಿ ಅಂಕಿಅಂಶಗಳು. ಈಗ ಒಂದು ಪ್ರಶ್ನೆ ನಮ್ದೇನು, ಈಗ FFC ಏನು ಒಂದು ಕಮಿಟಿ FFC ಕಮಿಟಿಯಲ್ಲಿ ಇದಾರಲ್ಲ, ತಲೆ ಇರೋರ ಮೇಡಮ್ ಅಲ್ಲಿ ಇರೋದು ಕಮಿಟಿಯಲ್ಲಿ. ಇಲ್ಲಿ ಜನ ಬೆಲೆ ಏರಿಕೆ ಮಾಡಕ್ ಕುಂತಿದ್ರು, ಇಲ್ಲ ಮೆಟ್ರೋ ಡೆವಲಪ್ಮೆಂಟ್ ಮಾಡಕ್ ಕುಂತಿದ್ರು ಅಂತ ನಮ್ಮ ಪ್ರಶ್ನೆ. ಇವತ್ತು ಅಲ್ಲಿ ಏನಿಲ್ಲ, ಅಲ್ಲಿ ಸೌಕರ್ಯ ಏನಿಲ್ಲ. ಮೆಟ್ರೋದಲ್ಲಿ ನಂದಿನಿ ಪಾರ್ಲರ್ ಇದೆ, ಅಮೂಲ್ ಪಾರ್ಲರ್ ಇದೆ, ಅಡ್ವರ್ಟೈಸ್ಮೆಂಟ್ಗಳಿದೆ, ಕಾರ್ಗೋಗಳಿದೆ, ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ಗಳಿದೆ, ಪಾರ್ಕಿಂಗ್ಗಳಿದೆ. ಇದ್ರೆಲ್ಲ ದುಡ್ಡಿಲ್ವಾ ಮೇಡಮ್ ಕಮಿಟಿಗೆ? ಇದ್ರ ಬಗ್ಗೆ ಅಂಕಿಅಂಶಗಳು ಕೊಟ್ಟಿದ್ದಾರೆ ಇವತ್ತರೆಗೂ? ಇವ್ರೊಂದು ಕಮಿಟಿಯಿಂದ ಫಾರ್ಮ್ ಮಾಡ್ಬಿಟ್ಟಿದ್ದೀರಿ. ಆ ಕಮಿಟಿ ಏನ್ ಹೇಳುತ್ತೆ, ಕಮಿಟಿಗೆ ಜನ ಸಾಯ್ಬೇಕಾ? ಇವತ್ತು ಜನ ಗುಂಡಿಗಳು ಮುಚ್ಚಕ್ಕಾಗಿ ಸರ್ಕಾರ ಇವತ್ತು ನಿರ್ಲಕ್ಷ್ಯ ಸರ್ಕಾರ. ಇವತ್ತು ಒಂದು ಟಾರ್ಗೆಟ್ ಕೊಟ್ಟ ಟೈಮಲ್ಲಿ ಗುಂಡಿಗಳು ಮುಚ್ಚಕ್ಕಾಗಿಲ್ಲ. ಇವತ್ತೇನೋ ಮೆಟ್ರೋದಲ್ಲಿ ಜನ ಸುರಕ್ಷೆಗೆ ಓಡಾಡೋಣ ಅಂತಂದ್ರೆ ಇಲ್ಲಿ ಬೆಲೆ ಏರಿಕೆ ಇಲ್ಲಿ ಯಾರು ಓಡಾಡ್ತಾ ಇದ್ರು ಮೇಡಮ್? ಏನೋ ಐ5 ಬೆಂಚಲ್ಲಿ ಓಡಾಡೋಣ, ಮೆಟ್ರೋದಲ್ಲಿ ಓಡಾಡ್ತದ ಬೆಲೆ ಏರಿಕೆ ಕೊಡಕ? ಇವತ್ತು ಓಡಾಡ್ತಾ ದಿನ ಕೂಲಿ ಕಾರ್ಮಿಕರು ಯಾರು? ಈ ಗಾರ್ಮೆಂಟ್ಸ್ಗಳವರು, ಮತ್ತೆ ಏನು ಈ ಪೈಂಟ್ ಕೆಲಸ ಮಾಡೋಂಥವ್ರು, ಈ ಕೂಲಿ ಕೆಲಸ ಅಂತವ್ರು. ವಿದ್ಯಾರ್ಥಿಗಳಿಗೆ ಎಲ್ಲಿ ಬರುತ್ತೆ ಮೇಡಮ್ ದುಡ್ಡು? ವಿದ್ಯಾರ್ಥಿಗಳಿಗೆ ಎಲ್ಲಿ ಬರುತ್ತೆ ದುಡ್ಡು? ವಿದ್ಯಾರ್ಥಿಗಳು ಓಡಾಡ್ತಾರೆ, ಅತಿ ಹೆಚ್ಚು ಗಾರ್ಮೆಂಟ್ಸ್ ಅವ್ರು ಓಡಾಡ್ತಾರೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಓಡಾಡ್ತಾರೆ. ಇವ್ರ ಹತ್ರ ನೀವು ದರ ಲೂಟಿ ಹೊಡಿತಾ ಇದ್ರ ಅಂತಂದ್ರೆ ನಿಮ್ಮನ್ನ ನಾಚಿಕೆ ಆಗಲ್ಲ. ಈ ಕಮಿಟಿಯವ್ರಿಗೆ ಫಸ್ಟ್ ಕಮಿಟಿಯವರು ಅಂತಂದ್ರೆ ಈ ಕಮಿಟಿಯವರು ಇವು ಕಮಿಟಿಯವ್ರಿಗೆ ಆದಾಯ ಅಂತ ಎಲ್ಲ ಇಲ್ಲ, ಆದಾಯ ಅಂತ ಅಲ್ಲಿ ಆ ಕಮಿಟಿಯಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಅಲ್ಲ ಇದ್ದಾರೆ. ನಾನು ಅದನ್ನ ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲರಿಗೂ ನೀವು ಇಬ್ರಿಗೂ ಹೋಲ್ಸೇಲ್ ಎಲ್ಲರಿಗೂ ಸೇರ್ಸಿ ಹೇಳ್ತೀನಿ. ಕಮಿಟಿಗೆ ಇರೋರಿಗೆ ಹೇಳ್ತಾ ಇದ್ದೀನಿ, ನೀವು ಎಲ್ಲರಿಗೂ ಸೇರಿ ಹೋಗಿದ್ದೀರಾ? ಕಮಿಟಿಯವ್ರಿಗೆ ಇರೋದು ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಸೇರಿ ಹೋಗಿದ್ದೀರಾ? ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು. ಹೌದು, ಇಲ್ಲ ಆಗ್ತಾರೆ ಜನರಿಗೆ ಅನ್ಯಾಯ. ನೋಡಿ ಯಾವ್ದೋ ಒಂದು ಪಕ್ಷಕ್ಕಂತ ಆಗ್ತಾ ಇಲ್ಲ, ಇಲ್ಲ ಆಗ್ತಾ ಇರೋದು ಜನಕ್ಕನ್ಯಾಯ. ಜನಕ್ಕನ್ಯಾಯ ಆಗ್ತಂದ್ರೆ ಮಾರ್ಗೋಪಾಯ ಇರ್ಬೇಕಲ್ಲ, ಪರ್ಯಾಯ ವ್ಯವಸ್ಥೆ ಇರ್ಬೇಕಲ್ಲ. ಈಗ ದರ ಒಂದೇ ಏರಿಕೆಯಲ್ಲಿ ಜನನ ಸುಡ್ತೀರಂತಂದ್ರೆ ಇದ್ರದ್ದು ಬರೋಂಥ ಇನ್ಕಮ್ ಎಲ್ಲ ಹೋಗ್ತಾ ಇದೆ? ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ ಎಲ್ಲ ಹೋಗ್ತಾ ಇದೆ, ಪಾರ್ಕಿಂಗ್ ಬರೋಂಥ ಅಡ್ವರ್ಟೈಸ್ಮೆಂಟ್ ಎಲ್ಲ ಹೋಗ್ತಾ ಇದೆ. ಇವೆಲ್ಲ ನಾನಾ ರೀತಿಯಲ್ಲಿ ಒಂದು ಇನ್ಕಮ್ ಸೋರ್ಸ್ ಇದೆಯಲ್ಲ ಮೆಟ್ರೋಗೆ, ಅದನ್ನೆಲ್ಲ ಅಂಕಿಅಂಶ ಸಮೇತ ನೀವು ಹೇಳ್ತಾ ಇದ್ದೀರಾ. ಕೂಡಲೇ ನಿಮ್ಮ ಮನೋ ಇಚ್ಛೆ ಬಂತು, ಮೆಟ್ರೋ ಒಂದು ಓಡ್ತಾ ಇದೆ, ಜನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವತ್ತು ಲಕ್ಷಾಂತರ ಜನ ಇವತ್ತು ಮೆಟ್ರೋದಲ್ಲಿ ಡಿಪೆಂಡ್ ಆಗಿದ್ರ, ಬೆಲೆ ಏರಿಕೆ ಮೇಲೆ ಲೂಟಿ ಮಾಡ್ತಾ ಇದ್ರಲ್ಲ. ಗ್ಯಾರಂಟಿಗೆ ಇನ್ನೊಂದು ಮುಖನ ಇದು, ಲೂಟಿ ಹೊಡೆಯೋ ಮುಖನ? ಗ್ಯಾರಂಟಿ ಮುಖಾಂತರ ಇದೊಂದು ಸರ್ಕಾರದಲ್ಲಿ 80% ಇದೆ, ಕೇಂದ್ರ ಸರ್ಕಾರ ಪಾಲು 20% ಇದೆ. ಇವತ್ತು ಇದನ್ನ ಯಾರು ಹೇಳ್ಬೇಕಾಗಿದೆ? ಇದನ್ನ ಇವತ್ತು ರಾಜ್ಯ ಸರ್ಕಾರ ಜನರಿಗೆ ದ್ರೋಹ ಮಾಡ್ತಾ ಇದೆ, ಇದು ದ್ರೋಹ ಮಾಡ್ತಾ ಇದೆ, ಮುಕ್ಕೋಡ ಆಗಿದೆ. ಮೇಡಮ್ ಈ ಕಮಿಟಿ ರಚನೆ ಆದಮೇಲೆ ಮಂಡಿಸ್ತಾರೆ. ನಾನು ಆವಾಗಲೂ ಹೇಳ್ತಿದ್ದೆ ಲೈಬಿಲಿಟಿ ಅದೆಲ್ಲ ಎಲ್ಲೋ ಕ್ಯಾಲಿಬ್ರೇಷನ್ನಲ್ಲಿ ಇಲ್ಲ ಇನ್ಪುಟ್ಸ್ನ ಇಂಟರ್ಪ್ರಿಟೇಟ್ ಮಾಡೋದಲ್ಲಿ ಮಿಸ್ಟೇಕ್ ಆಗಿದೆ. ಇವಾಗ ನಿಮ್ಮ ಆಪ್ರೇಟಿಂಗ್ ಕಾಸ್ಟ್ ಆಧಾರದ ಮೇಲೆ ಅವರು ಹೈಕ್ ಮಾಡ್ತಾರೆ. ಎಲ್ಲೋ ಅಲ್ಲಿ ತಪ್ಪು ನಡೆದಿದೆ ಕ್ಯಾಲಿಬ್ರೇಷನ್ನಲ್ಲಿ. ಸೊ ಅವ್ರು ರೆಕಮೆಂಡ್ ಮಾಡಿರೋದು ಒಂದು ಮತ್ತು ಅದನ್ನ ಇಂಟರ್ಪ್ರಿಟ್ ಮಾಡಿರೋ ಒಂದು, ಅದು 70% ಅಂತ ಹೇಳಿದ್ರು. ಬಟ್ ಅದು ಕ್ಯಾಲ್ಕುಲೇಷನ್ ನಾವು ನೋಡಿದಾಗ 101% ಆಯಿತು. ಸೊ ಇನ್ನೊಂದು, ಇವಾಗ 2017 2002 ತನಕ ಲೋನ್ ತೊಗೊಂಡಿದ್ದಾರೆ. ಜರ್ಮನಿಯಿಂದ ಲೋನ್ ತೊಗೊಂಡು ADB, ಜೈಕಾ ಮತ್ತು ಬೇರೆ ಬೇರೆ ಬ್ಯಾಂಕು. ಇವಾಗ ಆ ರೀಪೇಮೆಂಟ್ ಬಂದಿದೆ. ಇವಾಗ ನಿಮ್ಮ ಇಂಟರ್ನ್ಯಾಷನಲ್ ನಿಮ್ಮ ಡಾಲರ್ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ. ಅವಾಗ ತೊಗೊಂಡಿದ್ದು 70 ರೂಪೀಸಲ್ಲಿ, ಇವಾಗ ಕೊಡಬೇಕಿರೋದು 90 ರೂಪೀಸಲ್ಲಿ. ಸೊ ಆ ಕಾರಣದಿಂದ ಅವ್ರ ಲೈಬಿಲಿಟಿ ಜಾಸ್ತಿ ಆಗ್ಬಿಟ್ಟಿದೆ. ಅದು ಒಂದು ತೊಂದರೆ. ಅಲ್ಲಿ ಕ್ಲಿಯರ್ ಆಗಿದೆ ಸೆಂಟ್ರಲ್ ಆ್ಯಕ್ಟಲ್ಲಿ, ನೀವು ಲೋನ್ ತೊಗೊಳ್ಳುವಾಗ ರೀಪೇಮೆಂಟ್ ಮಾಡೋ ಜವಾಬ್ದಾರಿ ರಾಜ್ಯ ಸರ್ಕಾರದ್ದು. ಅದು ಏನೇ ಇರಲಿ, ಡಾಲರಲ್ಲಿ ತೊಗೊಂಡಿದ್ದಾರೆ, ಆ ಪೇಮೆಂಟ್ ಮಾಡಬೇಕು. ಇವಾಗ ನಾವು ಏನು ಬರೆದಿದ್ದೀವಿ ಇವತ್ತು,
ಮೀಟಿಂಗ್ ಇದೆ ಅಂತ ನಾವು ಸುದ್ದಿವಾಹಿನಿಲಿ ನೋಡಿದೆ. ನಾನು ಇವತ್ತು ಮಧ್ಯಾಹ್ನ ಹೋದೆ, 4 ಗಂಟೆಗೆ ಮೀಟಿಂಗ್ ಇದೆ ಅಂತ. ನಾನು 3 ಗಂಟೆಗೆ ಹೋದೆ, ಒಂದು ಲೆಟ್ರ್ ತೊಗೊಂಡೋದೆ. ನಮ್ಮ ಚೇರ್ಮನ್ BMRCL ಅವರು ಶ್ರೀನಿವಾಸ್ ಅವರು IAS ಆಫೀಸರ್ MOH ನಾನು ಕೊಟ್ಟೆ. ದಯವಿಟ್ಟು ಇದನ್ನ ಒಂದು ಸ್ಟಡಿ ಮಾಡಿ, ಎಲ್ಲಿ ತಪ್ಪಾಗಿದೆ ಆ ಎರರ್ನ ಕಂಡುಹಿಡೀರಿ. ಅದನ್ನ ಆಮೇಲೆ ಏನಾದರೂ ಆ ತಪ್ಪು ನಡೆದಿದ್ರೆ ನನ್ನ ಪ್ರಕಾರ ಫೇರ್ ಕಮ್ಮಿ ಆಗಬೇಕು. ಯಾಕಂದರೆ ಅವರು ಆ ಕ್ಯಾಲ್ಕುಲೇಷನ್ನಲ್ಲಿ ಎಲ್ಲೋ ಮಿಸ್ಟೇಕ್ ಮಾಡಿರೋದಕ್ಕೆ ಜಾಸ್ತಿ ಇನ್ಫ್ಲೇಟ್ ಆಗಿದೆ, ಅದರ ದರ ಜಾಸ್ತಿ ನಗದಿ ಮಾಡಿದ್ದಾರೆ. ನನ್ನ ಪ್ರಕಾರ 10 ರೂಪೀಸ್ to 12 ರೂಪೀಸ್ ಇನ್ನೂ ಕಮ್ಮಿ ಮಾಡ್ಬೋದು ಅಂತ ನನ್ನ ಅನುಮಾನ. ಅದು ಸ್ಟಡಿ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಒಂದು, ಇವಾಗ ರೀಪೇಂಟ್ ಮಾಡೋ ಜವಾಬ್ದಾರಿ ಕೇಂದ್ರ ಸರ್ಕಾರದಲ್ಲ, ರಾಜ್ಯ ಸರ್ಕಾರದ್ದು ಮತ್ತು BMRCLದು. ಯಾಕಂದರೆ BMRCL ಇಸ್ ಅ ಬೋರ್ಡ್, ಇಟ್ ಈಸ್ ಆಪ್ರೇಟಿಂಗ್ ದಿಸ್ ಸಿಸ್ಟಮ್. ಈ ಕಾರಣದಿಂದ ಜಾಸ್ತಿ ಆಗಿದೆ. ನೋಡಿ, ಬೇರೆ ಕಡೆ ಎಲ್ಲ ಇವಾಗ ಡೆಲ್ಲಿ 60 ಇದೆ, ಮುಂಬೈ ಮಾತ್ರ 80 ಇದೆ, ಲಕ್ನೋ 60 ಇದೆ, ಮತ್ತು ಜೈಪುರ್ 60 ಇದೆ, ಎಲ್ಲ ಕಡೆ 60 ಇದೆ. ಇಲ್ಲಿ ಎಲ್ಲೋ ಮಿಸ್ ಮ್ಯಾಚ್ ಆಗಿದೆ. ಇಲ್ಲಿ ಮೂಲ ದರ ನಿಗದಿನೇ ಜಾಸ್ತಿಯಿಂದಲೇ ಶುರು ಮಾಡಿದ್ರು. ಹಾಂ, ಅಲ್ಲಿ ಅವರು ಅವ್ರು ಏನೇನು ಪ್ರಸ್ತಾವನೆ ಕೊಡುವಾಗ ಆ ಸ್ಟಡಿನಲ್ಲೇ ವ್ಯತ್ಯಾಸ ಆಗಿದೆ ಅಂತ